25 ಲಕ್ಷ ವೋಟ್ ಅಷ್ಟು ಮ್ಯಾನಿಪುಲೇಟ್ ಆಗಿದೆ ಅನ್ನೋದು ಈಗಾಗಲೇ ತಿಳಿಸಿದ್ದಾರೆ. ಒಂದೇ ಮನೆಯಲ್ಲಿ ನಮ್ದು ಏನಂತ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಡೆಮೋಕ್ರಸಿ. ಈಗ ನಮಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ರಿಸ್ಟೋರೇಷನ್ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಹೋರಾಟವನ್ನ ಮಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡೋದ್ರಿಂದ ಎಐಸಿಸಿ ಅವರು ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ, ಪಿಸಿಸಿಗೆ, ನಾವು ರಾಷ್ಟ್ರಪತಿಗಳಿಗೆ ಮತ್ತು ಎಲೆಕ್ಷನ್ ಕಮಿಷನ್ ಅವ್ರಿಗೆ ನೇರವಾಗಿ ಜನರ ಅಭಿಪ್ರಾಯನ ತಿಳಿಸಬೇಕು. ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಇದು ಇಡೀ ಪ್ರಜಾಪ್ರಭುತ್ವದ ಒಂದು ಜನ ತಮ್ಮ ಮತದ ಹಕ್ಕನ್ನ ಉಳಿಸ್ಲಿಕ್ಕೋಸ್ಕರ, ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ, ಪ್ರಜಾಪ್ರಭುತ್ವದ ಪರವಾಗಿ ನಿಂತ ಒಂದು ಹೋರಾಟ. ಎಲ್ಲ ಸಾರ್ವಜನಿಕರು ಕೂಡ ಪಕ್ಷ ಭೇದವನ್ನ ಮರೆತು ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ. ಇದನ್ನ ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಡೀ ದೇಶದ ಉದ್ದಗಲೂ ಕೂಡ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಮತ್ತು ದೆಹಲಿಗೆ ತಿಳಿಸಲಿಕ್ಕೆ ಸಿಗ್ನೇಚರ್ ಕ್ಯಾಂಪೇನಿಂಗ್ ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಕೆಲವು ಕಡೆ ಹೋಗಿ ಸಿಗ್ನೇಚರ್ ಮಾಡಿದ್ದಾರೆ. ನಾನು ಇಲ್ಲೂ ಮಾಡಿದ್ದೇನೆ, ರಾಯಚೂರು ಜಿಲ್ಲೆಗೆ ಹೋಗಿ ಮಾಡಿದ್ದೇನೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿ. ಸೊ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಗೆ ಉರುಪು ಮಾಡಿದ್ದೇವೆ. BLA ಕೂಡ ಬೇರೆ ವಿಚಾರ ಇದೆ, ಅದು ಬೇರೆ ನಾನು ಮಾತಾಡ್ತೇನೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಈಗಾಗಲೇ 1,12,41,000 ಸಿಗ್ನೇಚರ್ನ ಮಾಡಿದ್ದೇವೆ. ಇದು ನಮ್ಮ ಸರ್ವಜ್ಞ ನಗರದ ಡಬ್ಬ. ಇದರಲ್ಲಿ 50,000 ಸಿಗ್ನೇಚರ್ಸ್ ಇದೆ. ಇಲ್ಲೆಲ್ಲ ಪ್ರತಿ ಕ್ಷೇತ್ರದಿಂದ ಬಂದಿರೋದು, ಬಳ್ಳಾರಿಯಿಂದ ಬಂದಿದೆ, ಈಸ್ಟು, ಗದಗು, ರಾಯಚೂರು, ಕೊಪ್ಪಳ, ಧಾರವಾಡ, ಯಾದಗಿರಿ ಈ ರೀತಿ ಬಂದಿದೆ. ಇಲ್ಲೂ ಕೂಡ ಉಡುಪಿ, ಸೌತ್ ಎಲ್ಲ ಬಂದಿರುವಂತದ್ದೆಲ್ಲ ದಾಖಲೆ ಇದೆ. 40 ಡಿಸ್ಟಿಕ್ ಅಲ್ಲೂ ಕೂಡ ನಮ್ಮ ಪೊಲಿಟಿಕಲ್ ಡಿಸ್ಟ್ರಿಕ್ಟ್ 40 ಡಿಸ್ಟಿಕ್ ಇದೆ. ಆ ಡಿಸ್ಟಿಕ್ ಎಲ್ಲ ಕೂಡ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೇವೆ. ಅದನ್ನ ನಮಗೆ 9ನೇ ತಾರೀಕು 10ನೇ ತಾರೀಕು ತೆಗೆದುಕೊಂಡು ಹೋಗುದು ಅನ್ನೋದು ಮಾಹಿತಿಯನ್ನ ನಮಗೆ ಕೊಟ್ಟಿದ್ದಾರೆ. ಆದ್ರೆ ಅಷ್ಟರೊಳಗಡೆ ತಲುಪಿಸ್ಬೇಕು ಅಂತ ನಮಗೆ ಎಷ್ಟಾಗಿದೆ ಅಷ್ಟು ತಲುಪಿಸಿ ಅಂತ ಹೇಳಿದ್ದಾರೆ. ಇದು ರಾಮಲೀಲಾ ಮೈದಾನದಲ್ಲಿ 3ನೇ ವಾರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಕೂಡ ಇಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಸೊ ನಮಗೆ ತಲುಪಿಸ್ಬೇಕು ಅಂತೇಳಿ ನಾನು ಝೂಮ್ ಮೀಟಿಂಗ್ ಗಳನ್ನ ಕಂಡಕ್ಟ್ ಮಾಡಿದ್ದೀನಿ. ACC ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಮಾಡಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಮಾಡಿದ್ದಾರೆ. ಎಲ್ಲ ಬಹಳ ಪ್ರಾಮಾಣಿಕವಾಗಿ ಒಂದು 8 ಕಡೆ ಬಿಟ್ರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ನಡೆದಿದೆ. ನಡೆದು ಪಟ್ಟಿ ಇದೆ ನಮ್ಮ ಹತ್ರ, ಯಾರು ಏನೇನು ಮಾಡಿದ್ದಾರೆ ವಿತ್ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸು. ಇಲ್ಲಿ ಕಂಪ್ಲೀಟ್ ನಿಮ್ಗೆ ನಾನು ಲಿಸ್ಟ್ ಅನ್ನ ಯಾವ ರೀತಿ ಮಾಡಿದೀವಿ ಅಂತೇಳಿ ಒಂದು ಮಾಹಿತಿ ಕೂಡ ಇದೆ. ನಾವು ಅರ್ಜಿ ಹಾಕ್ಬಿಟ್ಟು ವಿತ್ ಸಿಗ್ನೇಚರ್ಸು, ಅವ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರ್ಸು ಎಲ್ಲ ಮಾಹಿತಿಯನ್ನ ಒಂದೊಂದು ಪುಸ್ತಕದಲ್ಲಿ ಕೂಡ ರೆಡಿ ಮಾಡಿ ನಾವೆಲ್ಲ ಬೂತ್ ವೈಸು ಕೊಟ್ಟಿದ್ದೇವೆ. ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ನಾವೇ ನಾಳೆ ಬೆಳಿಗ್ಗೆ ಕೆಲವರು ತಮಿಳುನಾಡವರು ಟ್ರಕ್ ಅಲ್ಲಿ ಕಳಿಸ್ತಾ ಇದ್ದಾರೆ. ನಾನು ಒಂದು 12 ಜನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳು ಯಾರು ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಅವರದ್ದು ಕೈಲಿ ಒಂದೊಂದು ಫ್ಲೈಟ್ ಅಲ್ಲಿ ಒಂದು 20 ಕೆಜಿ 30 ಕೆಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಇನ್ನು ಹೋದ್ರೆ ಲಾರಿಲಿ ಕಳಿಸಿದ್ರೆ ಲೇಟ್ ಆಗ್ತದೆ ಅಂತೇಳಿ ಮುಂಚಿತವಾಗಿ ಒಂದು 10 ಜನ ಕಳಿಸಿಸ್ಬಿಟ್ಟು ಅದೇ ಚಾರ್ಜ್ಗೆ, ಲಾರಿ ಚಾರ್ಜ್ಗೆ 10 ಜನ ಹೋಗಿ ಬಂದ್ಬಿಡ್ಬೋದು. ಹೋಗಿ ಹಾಕಿ ಕಳಿಸಿ ಅಲ್ಲಿ ಡೆಲಿವರಿ ಮಾಡ್ಬಿಟ್ಟು ಬರೋಣ ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಸೊ ಅದಕ್ಕೆ ನಾನು, ಮುಖ್ಯಮಂತ್ರಿಗಳು, ನಮ್ಮ ಯಾರು ಕಾರ್ಯಕರ್ತರು, ಅಧ್ಯಕ್ಷಗಳು, ಶಾಸಕರು ಪ್ರಾಮಾಣಿಕತೆ ದುಡಿದ್ದಾರೆ ಅವ್ರಿಗೆ ಕೆಲಸ ಮಾಡಬೇಕು. ನಮ್ಮ ರಾಜ್ಯದಿಂದನೇ ಇದನ್ನ ಮೊದಲು ಪ್ರಾರಂಭ ಮಾಡಿರೋ ದೃಷ್ಟಿಯಿಂದ ನಾವೇ ಮೊದಲು ಎಲ್ಲರಿಗಿಂತ ಮುಂಚಿತವಾಗಿ ಅದನ್ನ ತಲುಪಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ.